ಮಾಜಿ ನಗರ ಪಾಲಿಕಾ ಸದಸ್ಯರು BMP ನಾಮನಿರ್ದೇಶಿತ ಸದಸ್ಯರಾದಂಥ PG ಅಂತೋಣಸ್ವಾಮಿ ಅವರ ಹುಟ್ಟುಹಬ್ಬ. ಅದಕ್ಕೆ ಈ ಭಾಗದ ಎಲ್ಲ ಮುಖಂಡರು, ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಬಂದು ಅವ್ರಿಗೆ ಶುಭವನ್ನು ಕೋರುವಂಥ ಕೆಲಸ ಮಾಡಿದ್ದೀವಿ. ಅವ್ರಿಗೆ ದೇವರು ಇನ್ನೂ ಆಯುಷ್ಯು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕಳಿಸಿ ಅಧಿಕಾರವನ್ನು ಕೂಡ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾವು ರೆಡಿ ಇದ್ದೀವಿ. ಜೀವ ಚುನಾವಣೆ ಎದುರಿಸಲಿಕ್ಕೆ ಸನ್ನದ್ಧರಾಗಿದ್ದೀವಿ. ಯಾವುದೇ ಸಂದರ್ಭದಲ್ಲಿ ಜೀವ ಚುನಾವಣೆ ಬಂದರೂ ಕೂಡ ಎದುರಿಸಂತ ಶಕ್ತಿ ನಮಗಿದೆ. ನಾವು ಕೆಲಸ ಮಾಡ್ತೀವಿ. ಹೌದು, SIR ಅಲ್ಲಿ ಬಹಳಷ್ಟು ಲೋಪದೋಷಗಳಾಗ್ತಾ ಇದೆ ಅಂತೇಳಿ ನನ್ನ ಗಮನಕ್ಕೂ ಬಂದಿದೆ. ಯಾಕಂದ್ರೆ SIR ಅಲ್ಲಿ ಎಲ್ಲೋ ಒಂದ್ ಕಡೆ ಇವತ್ತು ಮಸೀದಿಗಳಲ್ಲಿ ಕೂತ್ಕೊಂಡು SIR ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತೇಳಿ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ನಾವು ಇದರ ವಿಚಾರವಾಗಿ ಚುನಾವಣಾ ಆಯೋಗಕ್ಕೂ ಕೂಡ ನಾನು ದೂರನ್ನು ಸಲ್ಲಿಸಬೇಕಂತ ತೀರ್ಮಾನವನ್ನು ಕೂಡ ಮಾಡಿದ್ದೇನೆ. ಹಾಗಾಗಿ ಇದು ಪಾರದರ್ಶಕತೆಯಿಂದ ಆಗಲಿ. ಈಗ ಅವರ ಮನೆಗೆ ಹೋಗಲಿ, ಅವ್ರ ಮನೆಯಲ್ಲಿ ಯಾರು ಮತದಾರರಿದ್ದಾರೆ ಅವ್ರಿಗೆ ನಾವು ಯಾವತ್ತೂ ಕೂಡ ತೊಂದರೆ ಕೊಡುವಂಥ ಯಾವ ಪ್ರತಿಕ್ರಿಯೆ ಮಾಡಬಾರ್ದು. ಯಾರೇ ಆಗಲಿ, ಯಾವುದೇ ಸಮಾಜ ಇರ್ಬೋದು, ಯಾವುದೇ ವರ್ಗಕ್ಕೆ ಸೇರಿದಂಥವ್ರು ಇರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಮಸೀದಿಗಳಲ್ಲಿ ಕೂತ್ಕೊಂಡು ಜನರನ್ನು ಸೇರಿಸ್ಕೊಂಡು ಮಾಡೋಂಥದ್ದು ಅದು ಎಷ್ಟು ಸಮಂಜಸ ಅನ್ನೋದು ಜನರಲ್ಲಿ ಇವತ್ತು ಒಂದು ಆತಂಕ ಮೂಡಿದೆ. ಅದಕ್ಕೆ ನಾವು ಕೂಡ ಎಲ್ಲ ಇದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನು ಸಲ್ಲಿಸಲಿಕ್ಕೆ ನಮ್ಮ ಹಿರಿಯ ನಾಯಕರು ನಾವೆಲ್ಲರೂ ಕೂಡ ತೀರ್ಮಾನಗಳನ್ನು ಮಾಡಿದ್ದೀವಿ. ಆಗ್ತದೆ. ಏಕೆಂದರೆ ಏನೋ ಒಂದು ಜನ್ಮದಿನ ಏನು ಆಚರಣೆ ಮಾಡ್ತಾ ಇದ್ದಾರೋ ನನಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಇದಕ್ಕೆ. ನಮ್ಮೆಲ್ಲ ಮುಖಂಡರುಗಳು ಸೇರಿಕೊಂಡು ಈ ಥರ ಒಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಾನು ಎಷ್ಟು ಕೋಟಿ ನಮಸ್ಕಾರಗಳು ಹೇಳಿದ್ರೂ ನಮ್ಮ ಕಾರ್ಯಕರ್ತರಿಗೆ, ನನ್ನ ಅಭಿಮಾನಿಗಳಿಗೆ ಸಾಲದು ಅಂತ ಈ ಸಂದರ್ಭದಲ್ಲಿ ಹೇಳಿ, ಆಮೇಲೆ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬೈರತಿ ಬಸವರಾಜಣ್ಣವರು ಸಹ ಬಂದು ನಮಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಎಲ್ಲ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರಿಗೆ ಕೃತಜ್ಞತೆ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಹಣ್ಣು ಹಂಪಲ ಕೊಡೋದಾಗಲಿ, ಈ ಬಡವರಿಗೆ ಕೆಲವು ಬೆಡ್ಶೀಟ್ ಆಗಲಿ ಮತ್ತು ಇನ್ನೊಂದು ಏನು ಬಡವರಿಗೆ ಬೇಕಾದಷ್ಟು ನಾವು ಏನು ಸಹಾಯ ಮಾಡಬೇಕು ಸೇವೆ ಮಾಡ್ಕೊಂಡು ಬರ್ತಾಯಿದ್ವಿ. ಈ ವರ್ಷನೂ ಸಹ ಅದೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾವು ಹೇಳೋದಂಗೆ ನಾವು ಯಾವಾಗ ತಯಾರಾಗಿ ರೆಡಿ ಆಗಿದ್ದೀವಿ. ಇವರು ಎಲೆಕ್ಷನ್ ನಡೆಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾವು ಯಾವಾಗನ ಬರಲಿ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ. ಅಂತೋಣಿ ಅವ್ರದ್ದು ಹ್ಯಾಪಿ ಬರ್ಡೇ ಆಯಿತಾ, ಹುಟ್ಟಿದಬ್ಬದ ಶುಭಾಶಯಗಳು. ಹಾಗೂ ಮುಂದಿನ ದಿನದಲ್ಲಿ ಅವರು ಹೆಚ್ಚೆಚ್ಚುವಾಗಿ ಇದೇ ಥರ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ. ಆಮೇಲೆ ಈ ಕ್ಷೇತ್ರಕ್ಕೆ ತುಂಬ ಕಷ್ಟ ಬಿದ್ದಿದ್ದಾರೆ. ಮುಂದಿನ ಬರೋದಲ್ಲಿ BBMP ಎಲೆಕ್ಷನಲ್ಲಿ ಅವರು ವಿನ್ ಮಾಡಿಸ್ಬೇಕಂತ ಕಳಕಳಿನ ಪ್ರಾರ್ಥನೆ ಮಾಡ್ತೀನಿ ಜನಗಳನ್ನೇ. ಆಯಿತಾ, ತುಂಬ ಕಷ್ಟ ಬಿದ್ದಿದ್ದಾರೆ. ಆಯಿತಾ, ತುಂಬ ವರ್ಷಗಳಿಂದ ಶ್ರಮ ಪಟ್ಟವ್ರೆ. ಸ್ವಲ್ಪ ನೋಡಿಕೊಂಡು ಜನ ಇವಾಗ ಮಾಡಬೇಕಂತ ನಾನು ಗಳಿಸ್ಬೇಕು ಖಂಡಿತವಾಗಿ ಗಳಿಸ್ಬೇಕು. ಇಂಥವ್ರು ಗಳಿಸ್ಲೇಬೇಕು. ಗಳಿಸ್ದ್ರೇ ಮುಂದೆ ಬರೋಕ್ಕಾಗದು. ಯಾಕಂದರೆ ಜನಸಾಮಾನ್ಯ ಇವಾಗ ಏನಿದೆ, ಮೋರಿ, ನೀರು, ರೋಡುಗಳೆಲ್ಲ ದಿನನಿತ್ಯ ಅವ್ರದ್ದು ಅದೇ ಕೆಲಸ ಆಗಿದೆ. ಆಯಿತಾ, ಹಾಗಾಗಿ ಏನೇ ಮಾಡಿ ಅವ್ರನ್ನ ಗಳಿಸ್ಬೇಕು.